ಹಾಯ್ ಹಲೋ ಅಸ್ಸಲಾಮ್ ಅಲೈಕುಮ್ ಗೈಸ್. ನಾನು ಉಂಟಲ್ಲ ಇವತ್ತು ಎಗ್ ಮಸಾಲ ಮಾಡೋದು ಅಂತ ಹಳ್ಳಿಮನೆ ಮಸಾಲೆ ಮಾಡಿ ಅದನ್ನು ಒಂದು ರೋಸ್ಟ್ ಅಂತ ಪದಾರ್ಥ ಮಾಡಿ ಬಿಡ್ತೇನೆ. ಓಕೆ, ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ, 2 ಕ್ಯಾಪ್ಸಿಕಮ್ ಮೆಣಸು, 1 ಈರುಳ್ಳಿ, 1 ಟೊಮೆಟೊ, ಬೆಳ್ಳುಳ್ಳಿ. ಇಷ್ಟನ್ನು ಗೈಸ್ ಇದು ಮಾಡೋದು. ಇದನ್ನು ಇದಕ್ಕೆ ಹಾಕಿ ಪುಡಿ ಮಾಡೋದು ಗೈಸ್. ಓಕೆ, ಇದಕ್ಕೆ ಹಾಕಿ ಪುಡಿ ಮಾಡಿ ಇಡೋದು ಎಲ್ಲ ನಾನು ಇದರಲ್ಲಿ ಮಿಕ್ಸಲ್ಲಿ ಹಾಕಿ ಪುಡಿ ಮಾಡಿದ್ದು ಗೈಸ್. ಇನ್ನು ಸ್ವಲ್ಪ ಆಯಿಲ್ ಹಾಕೋದು ಗೈಸ್. ಇದನ್ನು ಆಯಿಲಿಗೆ ಹಾಕೋದು ಗೈಸ್. ಆಯಿಲಿಗೆ ಹಾಕಿ ಇದನ್ನು ಫುಲ್ಲು ಇದು ಮಾಡೋದು ಅಂತ ಫ್ರೈ ಮಾಡೋದು ಗೈಸ್. ಅರಸಿನ ಹಾಕೋದು ಗೈಸ್. ಉಪ್ಪು, ಮಂದಿ ಮಸಾಲೆ ಹಾಕ್ಬೇಕು ಗೈಸ್. ಒಳ್ಳೆ ಫ್ಲೇವರ್ ಬರ್ತದೆ ಮಸಾಲೆಗೆ. ಸ್ವಲ್ಪ ಕೊತ್ತಂಬರಿ ಪುಡಿ ಗೈಸ್. ಅದಕ್ಕೆ ಮೆಣಸಿನ ಹುಡಿ ಹಾಕ್ಬೇಕು. ಮೆಣಸಿನಕಾಯಿ ಹಾಕಿದ್ದೇನೆ, ಕ್ಯಾಪ್ಸಿಕಮ್ ಮೆಣಸು ಎಲ್ಲ ಹಾಕಿದ್ದೇನೆಲ್ಲ ಮೆಣಸಿನ ಹುಡಿ ಹಾಕ್ಬೋದು ಗೈಸ್. ಇದನ್ನು ತಣ್ಣಗಾದ ಮೇಲೆ ಇದನ್ನು ಪೇಸ್ಟ್ ಮಾಡಬೇಕು ಗೈಸ್. ಇದನ್ನು ಉಂಟಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಪೇಸ್ಟ್ ಮಾಡಬೇಕು. ಇದನ್ನು ಉಂಟಲ್ಲ ಪೇಸ್ಟ್ ಮಾಡಬೇಕು ಈಗ ಮಿಕ್ಸಿಯಲ್ಲಿ ಗೈಸ್. ಇದನ್ನು ಪೇಸ್ಟ್ ಮಾಡಬೇಕು. ಆ ಪೇಸ್ಟನ್ನೆಲ್ಲ ಹೀಗೆ ಬಿಸಿ ಮಾಡಬೇಕು ಸ್ಟವ್ ಒಲೆಯನ್ನು ಕಟ್ಟಿ. ಓಕೆ, ಮೊಟ್ಟೆ ಬೇಯಿಸಿದ್ದೇನೆ ಗೈಸ್. ಉಪ್ಪು ಹಾಕಿರ್ಬೇಕು. ಮತ್ತು ಇದನ್ನು ಬೆಂದ ನಂತರ ಪೇಸ್ಟ್ ಮಾಡಿದ್ದೇನೆ. ಇದು ತುಂಬ ಬಿಸಿ ಆಗಬೇಕು ಗೈಸ್. ಬಿಸಿ ಆದ ಮೇಲೆ ಈ ಮೊಟ್ಟೆ ಪೀಸ್ ಮಾಡಿದ್ದೇವಲ್ಲ ಅದನ್ನು ಗೈಸ್ ಸ್ವಲ್ಪ ಬಿಸಿ ಆಗಲಿ. ಗೈಸ್ ಇದು ಉಂಟಲ್ಲ, ಇದಕ್ಕೆ ಮೊಟ್ಟೆ ಪೀಸ್ ಮಾಡಿದ್ದೇವಲ್ಲ ಅದನ್ನೆಲ್ಲ ಹಾಕ್ಬೇಕು ಗೈಸ್. ಈಗೊಮ್ಮೆ ಆಡಿಸ್ಬೇಕು ಇದನ್ನು. ಗೈಸ್ ಇದು ಒಳ್ಳೆ ಬಿಸಿ ಆಗಿದೆ ಗೈಸ್. ಇನ್ನು ಇದಕ್ಕೆ ಸ್ವಲ್ಪ ಬೇವು ಸೊಪ್ಪು ಹಾಕಬೇಕು ಗೈಸ್. ಓಕೆ, ಗೈಸ್ ಈಗ ಉಂಟಲ್ಲ ಹಳ್ಳಿಮನೆ ಎಗ್ ಮಸಾಲ ರೆಡಿ. ಓಕೆ, ಸೂಪರ್ ಟೇಸ್ಟ್. ಇದಕ್ಕೆ ನಮಗೆ ತೆಂಗಿನಕಾಯಿ ಇಲ್ಲದ್ರೆ ಟೆನ್ಷನ್ ಮಾಡಲಿಕ್ಕಿಲ್ಲ. ಹೀಗೆ ಮಾಡಿ ಪದಾರ್ಥ ಮಾಡಿದರೆ ತೆಂಗಿನಕಾಯಿಯದೇ ರುಚಿನ ಸೂಪರ್ ಟೇಸ್ಟ್ ಆಗಿರ್ತದೆ ಗೈಸ್. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನನ್ನ ಎಲ್ಲ ವಿಡಿಯೋಸ್ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ವಿಡಿಯೋ ಬರ್ತದೆ, ಇಲ್ಲದ್ರೆ ಬರೋದಿಲ್ಲ. ಓಕೆ, ಬಾಯ್. ಇದನ್ನು ಉಂಟಲ್ಲ ಮಿಕ್ಸಿಗೆ ಹಾಕಿ